ಜಿಲ್ಲೆಯ 14ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವ ಆತ್ಮೀಯರು ಹಿರಿಯರಾದ ಶೇಖರಗೌಡ ಮಾಲಿಪಾಟೀಲ್ ಅವರೇ, ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶರಣೇಗೌಡ ಪೊಲೀಸ್ ಪಾಟೀಲ್ರೇ, ಇಲ್ಲಿವರೆಗೆ ವೇದಿಕೆ ಮೇಲೆ ಆಸೀನರಾಗಿ ಈ ಭಾಗದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವ ವಿಷಯಗಳನ್ನು ಪ್ರಸ್ತಾಪ ಮಾಡಿದ ನ್ಯಾಯವಾದಿಗಳಾಗಿರುವ BS ಪಾಟೀಲ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯ ಮಹನೀಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಕನ್ನಡ ಸಾಹಿತ್ಯದ ಭಾಷೆಯ ಅಭಿಮಾನಿಗಳೇ, ಬಹುಶಃ ಸಾಹಿತ್ಯ ಸಮ್ಮೇಳನಗಳು, ಸಾಹಿತ್ಯ ಸಮ್ಮೇಳನದ ಸ್ವರೂಪ ಇದನ್ನು ನಾವು ವಿದ್ಯಾರ್ಥಿಗಳಾಗಿದ್ದಾಗಿನಿಂದ ನೋಡಿ ಅನುಭವಿಸಿ ಆನಂದಿಸಿದವರು. ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ, ಸಾಹಿತ್ಯ ಕ್ಷೇತ್ರದಲ್ಲಿ ಕಾಲಿಡಲಿಕ್ಕೆ ಸಮ್ಮೇಳನಗಳು ಮತ್ತು ಸಮ್ಮೇಳನಗಳ ಕವಿಗೋಷ್ಠಿಗಳು ಕಾರಣ ಆಗ್ತಾಯಿದ್ದು. ನಾವು ಧಾರವಾಡದಲ್ಲಿ PUC ವಿದ್ಯಾರ್ಥಿಗಳಾಗಿದ್ದಾಗ ಬೆಳಗಾವಿ ಸಾಹಿತ್ಯ ಸಮ್ಮೇಳನದಲ್ಲಿ ನಡೆದ ಕವಿ ಸಮ್ಮೇಳನ, ಹೀಗೆ ಅನೇಕ ಕವಿ ಸಮ್ಮೇಳನಗಳನ್ನ ನೋಡ್ತಾ ಭಾಗವಹಿಸ್ತಾ ಬಂದ್ವಿ. ಸಮಾಜದಲ್ಲಿ ಈಗ ವಕೀಲರು ಹೇಳ್ತಾಯಿದ್ರು, ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗಿದೆ, ಸಮಾಜದಲ್ಲಿ ಇವತ್ತು ಎಲ್ಲ ಕ್ಷೇತ್ರಗಳು ಹಾಳಾಗಿವೆ ಅಂತ. ಹಾಗೆ ಸಾಹಿತ್ಯ ಪರಿಷತ್ತು ಮತ್ತು ಸಾಹಿತ್ಯ ಸಮ್ಮೇಳನಗಳ ಗುಣಮಟ್ಟದ ಬಗ್ಗೆನೂ ನಾವು ವಿಚಾರ ಮಾಡಬೇಕು. ಎಲ್ಲವೂ ಡಿಕ್ಲೈನ್ ಆದಂಗೆ ಇದು ಕೂಡ ತನ್ನ ಗುಣಮಟ್ಟವನ್ನು ಕಳ್ಕೊಂಡಿದೆ ಅನ್ನೋದಕ್ಕೆ ಭಾಳಷ್ಟು ಸಮ್ಮೇಳನಗಳು, ಸಮ್ಮೇಳನದಲ್ಲಿ ನಡೆಯುವ ಗೋಷ್ಠಿಗಳು, ಚರ್ಚೆ, ಸಾಹಿತ್ಯ ಸಮ್ಮೇಳನದಲ್ಲಿ ಮೆರವಣಿಗೆಯನ್ನು ಹೊರತುಪಡಿಸಿ ಯಾವುದೇ ಗೋಷ್ಠಿಗಳಿಗೆ ಜನ ಇರೋದಿಲ್ಲ. ಯಾಕಿರಂಗಿಲ್ಲ? ಗೋಷ್ಠಿಗಳಲ್ಲಿ ನಡೆದ ಚರ್ಚೆಗಳು, ತೆಗೆದುಕೊಂಡ ನಿರ್ಣಯಗಳು ಯಾಕೆ ಜಾರಿಯಾಗಂಗಿಲ್ಲ? BS ಪಾಟೀಲ್ ಅವರು ಹೇಳಿದರು, ಜಿಲ್ಲಾಧಿಕಾರಿಗಳು ಅದನ್ನು ಗಮನಿಸೋದೇ ಇಲ್ಲ ಅಂತ. 10 ಕೋಟಿ 20 ಕೋಟಿ ರೂಪಾಯಿ ಖರ್ಚು ಮಾಡಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳನ್ನ ಮಾಡ್ತಾರೆ. ಕಳೆದ 8-10 ವರ್ಷಗಳಿಂದ ಪ್ರತಿ ವರ್ಷ ತೆಗೆದುಕೊಂಡ ನಿರ್ಣಯಗಳನ್ನೇ ಮತ್ತೆ ಮತ್ತೆ ತಗೊಳ್ತಾರೆ. ಆ ರಾಜ್ಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ನಿರ್ಣಯಗಳೇ ಸರ್ಕಾರದ ಗಮನಕ್ಕೆ ಬಂದಿಲ್ಲ ಅಥವಾ ರಾಜಕಾರಣಿಗಳ ಗಮನಕ್ಕೆ ಬಂದಿಲ್ಲ ಅಂದ್ರೆ ಇದು ಎಷ್ಟೊಂದು ಹಾಸ್ಯಾಸ್ಪದ ವಿಷಯ ಅಂತ ನಮ್ಗೆ ಗೊತ್ತಾಗತ್ತೆ. ಅಲ್ಲದೆ ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡಿನ ಸಾಹಿತ್ಯ ಸಮ್ಮೇಳನಗಳಿಗೂ ನಮಗೂ ಏನು ವ್ಯತ್ಯಾಸ ಇದೆ? ರೈಟರ್ಸ್ ಆರ್ ಪೋಯೆಟ್ಸ್ ಆರ್ ಅನ್ಅಥರೈಸ್ಡ್ ಲೆಜಿಸ್ಲೇಚರ್ಸ್ ಆಫ್ ದ ವರ್ಲ್ಡ್ ಅನ್ನುವಂಥ ಮಾತನ್ನು ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಸಾಹಿತಿಗಳು, ಬರಹಗಾರರು ಯಾವಾಗಲೂ ಅಘೋಷಿತವಾಗಿರುವಂಥ ಶಾಸನವನ್ನು ರಚನೆ ಮಾಡೋರು ಅಂತ ಅರ್ಥ. ಅಂದರೆ ಶಾಸನ ಸಭೆಯಲ್ಲಿ ಇರುವಂಥ ರಾಜಕಾರಣಿಗಳು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಂಸದರು, ಅವರೆಲ್ಲ ಘೋಷಿತವಾಗಿರುವಂಥ ಅಧಿಕಾರವನ್ನು ನಡೆಸುವಂಥವ್ರು. ಆದರೆ ಒಬ್ಬ ಬರಹಗಾರ ಅಘೋಷಿತವಾಗಿರುವಂಥ ಶಾಸನ ಸಭೆಯ ಮುಖ್ಯಸ್ಥ ಅಂತ ಇಂಗ್ಲೆಂಡ್ನಲ್ಲಿ ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ನಂಬಿದ್ದಾರೆ. ಆದರೆ ಇಲ್ಲಿವರೆಗೂ ಯಾವ ಬರಹಗಾರನ ಮಾತನ್ನು, ಯಾವ ಸಾಹಿತಿಯ ಮಾತನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಅನ್ನೋದನ್ನು ನಾವು ನೋಡಬೇಕು. ಅದಕ್ಕೆ ಕಾರಣ ಏನು? ಅದು ಕುಸಿಲಿಕ್ಕೆ ಕಾರಣ ಏನು? ಮೌಲ್ಯಗಳು ಕುಸಿಲಿಕ್ಕೆ ಕಾರಣ ಏನು? ಸಮ್ಮೇಳನಗಳು ಯಾವ ರೀತಿ ನಡಿಬೇಕಾಗಿತ್ತು? ಸಮ್ಮೇಳನದಲ್ಲಿ ಸಾಹಿತ್ಯ ಪರಿಷತ್ತಿನ ಪಾತ್ರ ಏನಾಗಬೇಕಾಗಿತ್ತು? ಸಾಹಿತ್ಯ ಪರಿಷತ್ತಿನ, ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಮುಖ್ಯಮಂತ್ರಿಗಳಿಗೆ ಸರಿಸಮಾನವಾದ ಪ್ರೋಟೋಕಾಲನ್ನು ನೈತಿಕವಾಗಿ ಹೊಂದಿದ್ದಾರೆ. ನಾವು ಭಾಳಷ್ಟು ಜನ ಏನು ತಿಳ್ಕೊಂಡಿವಿ ಅಂದ್ರೆ, ಪ್ರೋಟೋಕಾಲ್ ಅನ್ನೋದು ಕಾನೂನಾತ್ಮಕವಾಗಿ ಅಲ್ಲ, ನೈತಿಕವಾಗಿ ಹೊಂದಿರ್ತಾರೆ. ಆದರೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆ ಬೆಳಗ್ಗೆ ಇದ್ದರೆ, ಮುಖ್ಯಮಂತ್ರಿಗಳು ಬರದೇ ಹೋಗಿದ್ದರೆ ಮಧ್ಯಾಹ್ನದವರೆಗೂ ಸಮ್ಮೇಳನ ಉದ್ಘಾಟನೆಗಾಗಿ ಕಾಯ್ತಾರೆ. ಅದರ ಪಕ್ಕದ ಮಹಾರಾಷ್ಟ್ರದಲ್ಲಿ, ಕೇರಳದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ನಾವು ನೋಡಿದ್ದೇನು ಅಂದರೆ, ಜಿಲ್ಲೆಯ, ರಾಜ್ಯದ ಮುಖ್ಯಮಂತ್ರಿಗಳು ಪ್ರೇಕ್ಷಕರ ಸಾಲಿನಲ್ಲಿದ್ದು ಸಾಹಿತ್ಯದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ರಾಜ್ಯದ ಬಹುಪಾಲು ಸಮ್ಮೇಳನಗಳು ಸರಿಯಾದ ಸಮಯಕ್ಕೆ ಆರಂಭವಾದ ಉದಾಹರಣೆಗಳೇ ಇಲ್ಲ. ಮುಖ್ಯಮಂತ್ರಿಗಳು ಯಾವಾಗ ಬರ್ತಾರೋ ಅವ್ರು ಬರಬೇಕು, ಅವ್ರೇನು ಮಾತಾಡಬೇಕು, ಆಮೇಲೆ ಸಮ್ಮೇಳನಾಧ್ಯಕ್ಷರ ಮಾತುಗಳಿಗೆ ಮಹತ್ವ ಇರ್ತಿತ್ತು. ಆದರೆ ಅನೇಕ ಹಿಂದಿನ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳ ಸಮ್ಮೇಳನಾಧ್ಯಕ್ಷರ ಮಾತುಗಳಿಗೆ ಎಷ್ಟೊಂದು ತೂಕ ಇರ್ತಿತ್ತು, ಇವತ್ತು ಯಾಕಿಲ್ಲ? ಆಮೇಲೆ ಪ್ರತಿ ಸಾಹಿತ್ಯ ಸಮ್ಮೇಳನಗಳು ನಡೆದಾಗ ಆ ಭಾಗದ ಅನೇಕ ಸಮಸ್ಯೆಗಳು ಪರಿಹಾರ ಆಗ್ತಾಯಿದ್ದು. ಈಗ ಶೇಖರಗೌಡರದು ಭಾಳ ಯಶಸ್ವಿ ಪಯಣ ಏನು ಅಂತಂದ್ರೆ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಗಂಗಾವತಿಯಲ್ಲಿ ತಂದರು.
ಈ ಗದಗಿನಲ್ಲಿ ಆದ ತಕ್ಷಣ ಗದಗಿನಲ್ಲಿ ನಾವು ನಮ್ಮ ಸ್ನೇಹಿತರು ಶ್ರೀಶೈಲಪ್ಪ ಬಿದರೂರವರು ಅಂದಿನ ಜಿಲ್ಲಾ ಮಂತ್ರಿಗಳು ಸೇರಿಕೊಂಡು ಅದನ್ನು ಯಶಸ್ವಿಗೊಳಿಸಿದ್ವಿ. ಆದರೆ ಹಿಂದಿನ ಸಮ್ಮೇಳನ ಚಿತ್ರದುರ್ಗದಲ್ಲಿ ಭಾಳ ವಿಫಲವಾಗಿತ್ತು, ಅದು ಭಾಳ ಅವಮಾನ ಆಗಿತ್ತು ಪರಿಷತ್ತಿಗೆ. ಆವಾಗ ಶಿವಮೊಗ್ಗದ ಸಕ್ಸಸ್ ಆಯಿತು. ಅದನ್ನು ಮಾದರಿಯಾಗಿಟ್ಕೊಂಡು ಶೇಖರ್ ಗೌಡರು ಗದಿಗೆ ಬಂದು ಸಾಕಷ್ಟು ಚರ್ಚೆಗಳನ್ನು ಮಾಡಿ ಗಂಗಾವತಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದರು. ಮುಂದೆ ಅವರ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ನಿಂತಾಗ ನೋಡಿರಿ, ಡಿಕ್ಲೈನ್ ಬಗ್ಗೆ ಬಿ ಎಸ್ ಪಾಟೀಲ್ರು ನೀವು ಹೇಳಿದ್ರಿ. ಈ ಡಿಕ್ಲೈನ್ ಅನ್ನೋದು, ಇದರ ಇಳಿಮುಖ ಅನ್ನೋದು ಸಾಹಿತ್ಯ ಪರಿಷತ್ತಿಗೆ ಹೆಂಗೆ ಆವರಿಸ್ತು ಅಂತಂದ್ರೆ, ಕಳೆದ 3 ಅವಧಿಯಲ್ಲಿ ಸಾಹಿತ್ಯ ಪರಿಷತ್ತು ತನ್ನ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಕಳ್ಕೊಂಡ್ಬಿಡ್ತು. ಯಾವುದೇ ಸಾಹಿತಿಗಳು, ಸಾಹಿತ್ಯಾಸಕ್ತರು, ಕವಿಗಳು ಸಾಹಿತ್ಯ ಪರಿಷತ್ತಿನ ಉಸಾಬರಿಗೆ ಹೋಗಬಾರ್ದು ಅನ್ನುವಂಥ ವಾತಾವರಣ ನಿರ್ಮಾಣ ಆಯಿತು. ನಾನಂತೂ ಆ 3 ಅವಧಿಯಲ್ಲಿ, ಈಗ 3ನೇ ಅವಧಿ ಇದು, ಈ 3 ಅವಧಿಯಲ್ಲಿ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಸಂಪೂರ್ಣ ಆಸಕ್ತಿಯನ್ನು ಕಳ್ಕೊಂಡ್ಬಿಟ್ವಿ. ಚಂದ್ರಶೇಖರ್ ಪಾಟೀಲ್ರ ಅವಧಿ ಮುಗಿದ ಮೇಲೆ ಅಲ್ಲಿವರೆಗೂ ಸಾಹಿತ್ಯ ಪರಿಷತ್ತಿಗೆ ಒಂದು ಘನತೆ ಇತ್ತು. ಎಷ್ಟು ಘನತೆ, ಎಷ್ಟು ಶಕ್ತಿ ಇತ್ತಂದರೆ, ಶಿವಮೊಗ್ಗ ಸಾಹಿತ್ಯ ಸಮ್ಮೇಳನದಲ್ಲಿ ಎಡಪರ ಧೋರಣೆಯ ಒಂದು ವಿಚಾರ ಸಂಕಿರಣವನ್ನು ಚಂದ್ರಶೇಖರ್ ಪಾಟೀಲ್ರು ಫಿಕ್ಸ್ ಮಾಡಿದರು. ನೀವೆಲ್ಲ ಸಾಹಿತ್ಯ ಪರಿಷತ್ನಲ್ಲಿರೋ ಪದಾಧಿಕಾರಿಗಳು ನೆನಪು ಮಾಡ್ಕೋಬೇಕು. ನಾವೆಲ್ಲ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಂದ್ರೆ ಶಾಸಕರದು, ಜಿಲ್ಲಾ ಉಸ್ತುವಾರಿ ಮಂತ್ರಿದು ಮನೆಯಾಳಲ್ಲ, ಜೀತದಾಳಲ್ಲ. ನಾವು ಕನ್ನಡದ ಸೇವಕರು, ಅದು ನಮಗೆ ನೆನಪಿರಬೇಕು. ಅವರು ಆ ಗೋಷ್ಠಿಯನ್ನು ಸಂಘ ಪರಿವಾರದವರು ವಿರೋಧ ಮಾಡಿದರು. ಆ ಗೋಷ್ಠಿ ರದ್ದು ಮಾಡಬೇಕು ಅಂತ ಹೇಳಿದರು. ಆವಾಗ ಉಪಮುಖ್ಯಮಂತ್ರಿಗಳಾಗಿದ್ದ ಯಡಿಯೂರಪ್ಪನವರು ಆ ಸ್ವಾಗತ ಸಮಿತಿ ಚೇರ್ಮನ್ರಾಗಿದ್ದರು. ಅವರು ಚಂದ್ರಶೇಖರ್ ಪಾಟೀಲ್ ಹೇಳಿದರು, ಸಾಹಿತ್ಯ ಪರಿಷತ್ತು ಸರ್ಕಾರದ ಆಸ್ತಿ ಅಲ್ಲ, ಯಾವ ಕಾರಣಕ್ಕೂ ನಾ ಗೋಷ್ಠಿನ ರದ್ದು ಮಾಡೋಂಗಿಲ್ಲ. ಪೊಲೀಸ್ ಪ್ರೊಟೆಕ್ಷನ್ನಲ್ಲಿ ಆ ಗೋಷ್ಠಿನ ನಡೆಸಿದರು, ಸಕ್ಸಸ್ ಮಾಡಿಸಿದರು. ಅದು ಸಾಹಿತ್ಯ ಪರಿಷತ್ತಿಗಿರುವಂಥ ಒಂದು ತಾಕತ್ತು ಮತ್ತು ಶಕ್ತಿ. ಹಾಗೆ ಶೇಖರ್ ಗೌಡರು ಮೂಲತಃ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರೂ ಕೂಡ ಆಗ ಗಂಗಾವತಿ ಸಮ್ಮೇಳನ ಆಗಬೇಕಾದಾಗ ಬಿ ಜೆ ಪಿಯ ಶಾಸಕರು ಇದ್ದರು, ಬಿ ಜೆ ಪಿಯ ಸರ್ಕಾರವೂ ಇತ್ತು, ಸಮ್ಮೇಳನ ಯಶಸ್ವಿಗೊಳಿಸಿದರು. ಅದರ ಮುಂದೆ ಬೇಸರದ ಸಂಗತಿ, ಅಪಾಯದ ಸಂಗತಿ ಏನು ಅಂದರೆ, ಶೇಖರ್ ಗೌಡರು ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ನಾವೆಲ್ಲ ಸಂಪೂರ್ಣವಾಗಿ ಬೆಂಬಲ ಸಲ್ಲಿಸಿದ್ವಿ. ಅದರ ಸಾಹಿತ್ಯ ಪರಿಷತ್ತಿಗೂ ಸಾಹಿತ್ಯಕ್ಕೂ ಸಂಬಂಧವಿರದ ವ್ಯಕ್ತಿಗಳೊಬ್ಬರು ತಮ್ಮ ಅಧಿಕಾರದ ಕಾರಣದಿಂದ ಪರಿಷತ್ತಿನ ಚುನಾವಣೆಯಲ್ಲಿ ಭಾಗವಹಿಸಿದರು. ಇಲ್ಲಿ ಒಬ್ಬ ವ್ಯಕ್ತಿಯ ಇಮೇಜ್ ಅಂತ ನಾವು ಕರಿತೀವಿ. ಜನ ಏನು ಮಾಡಿದರು, ಸಾಹಿತ್ಯ ಪರಿಷತ್ತಿನ ವೋಟ್ರಸ್ಸು ಶೇಖರ್ ಗೌಡ್ರ ಇಮೇಜು ಆ ವ್ಯಕ್ತಿ ನಾ ಹೆಸರು ತೊಗೊಳಕ್ಕೆ ಮನಸ್ಸಿಲ್ಲ, ಯಾಕಂದ್ರೆ ಆ ವ್ಯಕ್ತಿ ಇಮೇಜನ್ನು ಕಂಪೇರ್ ಮಾಡಿದರು. ಇವು ಸ್ವಲ್ಪ ಟಿ ವಿ ಒಳಗೆ ಬಂದು ಭಾಳ ಪಾಪ್ಯುಲರ್ ಇದಾನ ಅಂತ ತಿಳ್ಕೊಂಡು ಬೇರೆ ಬೇರೆ ಕಾರಣಗಳಿಂದ ಮತ್ತು ಬೇರೆ ಬೇರೆ ಸಂಘಟನೆಗಳ ಮಧ್ಯಪ್ರವೇಶದಿಂದಾಗಿ ಅದು ಚುನಾವಣೆ ಕುಲಗೆಟ್ಟು ಹೋಯಿತು. ಶೇಖರ್ ಗೌಡರು ಸೋತರು. ಶೇಖರ್ ಗೌಡರು ಒಂದು ವೇಳೆ ಗೆದ್ದಿದ್ದರೆ ಸಾಹಿತ್ಯ ಪರಿಷತ್ತು ತನ್ನ ಘನತೆಯನ್ನು, ಮಾನ ಮರ್ಯಾದೆನ ಕಾಪಾಡ್ಕೊಳ್ತಿತ್ತು, ಉಳಿಸ್ಕೊಳ್ತಿತ್ತು. ಎಂಥ ಡಿಕ್ಟೇಟರ್ಶಿಪ್ ಅಂತಂದರೆ, ಅವರು ಬಂದು ಒಂದೇ ವಾರದಲ್ಲಿ ನಾನೊಂದು ಲೇಖನವನ್ನು ಬರೆದೆ ಮತ್ತು ಎಲ್ಲ ನಿಮ್ಮ ಜಿಲ್ಲಾಧ್ಯಕ್ಷರಿಗೂ ಅದರ ಪ್ರತಿಯನ್ನು ಕಳಿಸಿದೆ. ನೀವು ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರು ಯಾರೂ ಗುಲಾಮರಲ್ಲ, ಯಾರೂ ರಾಜ್ಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಿಂದ ನೇರ ನೇಮಕವಾದವರಲ್ಲ. ಇವ್ರು ಎಲ್ಲಿ ತಾವು ಡಿಸ್ಮಿಸ್ ಆಗೋಕ್ಕಿವೋ, ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತೀನಿ ಅನ್ನೋರಂಗೆ 1-2-3 ವಿರೋಧ ಮಾಡಿದರು, ಉಳಿದರೆಲ್ಲ ಸೈಲೆಂಟ್ ಆದರು. ಅತಿಯಾಗಿರುವಂಥ ಡಿಕ್ಟೇಟರ್ಶಿಪ್ ಮಾದರಿಯ ಕೆಟ್ಟ ನಿರ್ಣಯಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಅದೇನು ದೊಡ್ಡ ಪೊಲಿಟಿಕಲ್ ಪಾರ್ಟಿ ಥರ ಎಲ್ಲರ ಮೇಲೆ ಕೇಸ್ ಹಾಕೋದೇನೋ, ಡಿಸ್ಕ್ವಾಲಿಫೈ ಮಾಡೋದೇನೋ, ಅದರ ಇಡೀ ಬೈಲಾ ಚೇಂಜ್ ಮಾಡೋದೇನೋ ಎಲ್ಲ ಘಟನೆಗಳು ನಡೆದು ಹೋಗಿಬಿಟ್ಟು. ಆಗ ಸಾಹಿತ್ಯ ಪರಿಷತ್ತು ಎಷ್ಟು ದೊಡ್ಡ ಅವಮಾನ ಆಯಿತು, ಸಾಹಿತಿಗಳಿಗೆ ರಾಜ್ಯದಲ್ಲಿ ಎಷ್ಟು ಮುಜುಗರ ಆಯಿತು. ಇವರು ತಾಲೂಕಾ ಸಮ್ಮೇಳನಗಳು ಮಾಡೋಕ್ಕೆ, ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳನ್ನ ಮಾಡಲಿಕ್ಕೆ, ಅದರ ಅಧ್ಯಕ್ಷರ ನೇಮಕ ಮಾಡಲಿಕ್ಕೆ ಸರ್ವಾಧಿಕಾರಿಯಾಗಿರುವ ರಾಜ್ಯಾಧ್ಯಕ್ಷರ ಅನುಮತಿ ತಗೊಳ್ಳುವಂಥ ವಾತಾವರಣನ ಸೃಷ್ಟಿ ಮಾಡಿದರು. ನನಗೆ ನಮ್ಮ ಚುನಾಯಿತ, ನೀವೇನು ನಮ್ಮ ಪ್ರೀತಿ ವಿಶ್ವಾಸದಿಂದ ಗೆದ್ದಿರಲ್ಲ, ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು, ನಾವೆಲ್ಲ ಹೇಳ್ತಿದ್ವಿ ಸಾಹಿತಿಗಳು ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ಬೇಡ, ಸಂಘಟನೆಗೆ ನೀವು ಸಂಘಟಕರೇ ಇರ್ರಿ ಅಂತ ನಿಮ್ಮನ್ನೆಲ್ಲ ಖುಷಿಯಿಂದ ಆಯ್ಕೆ ಮಾಡಿದ್ವಿ. ನಿಮಗೆಲ್ಲ ಹೇಳಿದರೆ ಏನು ಸರ್ ಆ ಮನುಷ್ಯ ನೀನು ಎದುರಾಕೊಳ್ಳೋದು ಅಂಥೇಳಿ ನೀವು ಆ ಪಾಪದಲ್ಲಿ ಪಾಲುದಾರರಾದ್ರಿ. ಆ ಪಾಪದಲ್ಲಿ ಪಾಲುದಾರ ಆಗಿಬಿಟ್ರಿ ನೀವು ಅನಿವಾರ್ಯವಾಗಿ. ಇವತ್ತು ಪರಿಸ್ಥಿತಿ ಏನಾಯಿತು? ಸಾಹಿತ್ಯ ಪರಿಷತ್ತು ಎಂಥ ಘನತೆ ಹೊಂದಿದಂಥ ಪರಿಷತ್ತು, ಅದರ ಅಧ್ಯಕ್ಷ ಅನ್ಸೆರೆಮೋನಿಯಸ್ ವೇದೊಳಗೆ ಹಿ ವಾಸ್ ಡಿಪಾರ್ಟೆಡ್ ಫ್ರಮ್ ದಿ ಕನ್ನಡ ಸಾಹಿತ್ಯ ಪರಿಷತ್ತು.
ಆ ಕಾರಣದಿಂದ ಸಾಹಿತ್ಯ ಪರಿಷತ್ತಿನ ಮೌಲ್ಯ ಮರುಸ್ಥಾಪನೆ ಆಗಬೇಕಾಗಿತ್ತಂದ್ರೆ ಕಳೆದು ಹೋಗಿರುವ ಸಾಹಿತ್ಯ ಪರಿಷತ್ತಿನ ಮೌಲ್ಯಗಳನ್ನು ಸಾಹಿತಿಗಳು, ಬರಹಗಾರರು, ನಾಳೆ ನೀವು ಚುನಾವಣೆಗೆ ಸ್ಪರ್ಧಿಸೋರು ವಿಚಾರ ಮಾಡಬೇಕು. ಈ ಮೌಲ್ಯಗಳನ್ನು ಮರುಮಾಪನ ನಮ್ಮ ಭಾಗದ ಪರಿಸರ, ಕೃಷಿ, ಆರೋಗ್ಯ, ಶಿಕ್ಷಣ, ರಾಜಕೀಯ ಕ್ಷೇತ್ರಗಳಿಗೆ ನಿರ್ಣಯವನ್ನು ಬರೆಯುವಂಥ ತೀರ್ಪುಗಾರರಾಗಬೇಕು. ಅವರ ಪರ ಅವ್ರನ್ನ ಓಲೈಸಿ ಓಡಾಡುವಂಥ ಗುಲಾಮರಾಗಬಾರ್ದು. ಅದಕ್ಕೆ ಈಗ ಉದಾಹರಣೆಗೆ ನಾನೊಂದು ಸರ್ಕಾರಿ ನೌಕರಿಯಲ್ಲಿ ಇದ್ದೆ ಅಂತ ಇಟ್ಕೊಳ್ರಿ. ಪಾಟೀಲ್ರಿ ಯಾವುದರ ವೇದಿಕೆ ಮೇಲೆ ನಾನು ಇರುವ ರಾಜಕೀಯ ನಾಯಕರುಗಳನ್ನು ಖಂಡನೆ ಮಾಡ್ತಾ ಇದ್ದೆ. ಪಾಪ ಅವರು ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಿದ್ರು. ಯಾಕಂದ್ರೆ ಅದು ಒಬ್ಬ ದೇಶದ ಪ್ರಜೆಯ, ಒಬ್ಬ ಬರಹಗಾರನ ಸ್ವಂತಿಕೆ. ಅದು ಬರಹಗಾರನಿಗಿರುವಂಥ ಜವಾಬ್ದಾರಿ. ಆಮೇಲೆ ಅವ್ರ ಪಕ್ಕದಲ್ಲಿ ಕೂತ್ಮೇಲೆ ನಮ್ಮ ರಾಜಕೀಯ ಸ್ನೇಹಿತರು ಹೇಳ್ತಿದ್ರು, ಅಲ್ಲ ಸರ್, ನೀವು ಏಡೆಡ್ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡ್ತೀರಿ, ನಾವು ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಂಡ್ರೆ ಹೆಂಗೆ ಅಂತ. ನಾನು ಹೇಳ್ತಿದ್ದೆ, ನೀವು ನನ್ನ ನೌಕರನ ಮೇಲೆ ಆ್ಯಕ್ಷನ್ ತೊಗೊಳ್ರಿ, ಆದರೆ ಒಬ್ಬ ಬರಹಗಾರನ ಮೇಲೆ ನೀವು ಆ್ಯಕ್ಷನ್ ತೊಗೊಳಕ್ಕಾಗಲ್ಲ ಅಂತ ಹೇಳ್ತಿದ್ದೆ. ಯಾಕಂದ್ರೆ ಸಾಹಿತಿ ಆದವನಿಗೆ ಆ ನೈತಿಕ ಧೈರ್ಯ ಇರಲಿಲ್ಲ, ಆತ್ಮಸ್ಥೈರ್ಯ ಇರಲಿಲ್ಲ ಅಂದ್ರೆ ಅದಕ್ಕಿಂತಲೂ ಗುಲಾಮಗಿರಿ ಇನ್ನು ಯಾವುದಿಲ್ಲ. ಬರಹಗಾರ ಯಾವುದೇ ಗುಲಾಮಗಿರಿಯಲ್ಲಿ, ಯಾರದೇ ಮುಲಾಜಿಯಲ್ಲಿ ಇರೋದಂಥದ್ದಲ್ಲ. ಹೇಗೆ ಶೇಖರ್ ಗೌಡರು ಅದು ಪಕ್ಷದ ಕ್ರಿಯಾಶೀಲ ಕಾರ್ಯಕರ್ತರಾದರೂ ಕೂಡ ಸಮ್ಮೇಳನದ ವಿಷಯ ಬಂದಾಗ, ಸಹಕಾರ ಕ್ಷೇತ್ರದಲ್ಲಿ ವಿಷಯದ ಬಂದಾಗ ಅವ್ರು ಹೆಂಗೆ ಇಂಪಾರ್ಷಿಯಲ್ ಆಗಿ ನಡ್ಕೊಂಡ್ರು ಅನ್ನೋದು ನಮಗೆ ಮಾದರಿ. ಅದಕ್ಕೆ ನಾನು ಈ 3 ವರ್ಷಗಳ ಅವಧಿ ಹೇಳಿದ್ನಲ್ಲ, ಈ 3 ವರ್ಷದ ಅಪಾಯದ ಅವಧಿಯಲ್ಲೇ ನಮ್ಮ ಕಾರ್ಟಗಿ ಸ್ನೇಹಿತರೆಲ್ಲ ಸೇರ್ಕೊಂಡು ನನ್ನ ಸಮ್ಮೇಳನಾಧ್ಯಕ್ಷನನ್ನಾಗಿ ಮಾಡಿದರು. ಆವಾಗ ನಾ ಒಂದೇ ಮಾತು ಹೇಳಿದೆ, ನೋಡಪ್ಪ, ನಿಮ್ಮ ಮೂಲ ಅಧ್ಯಕ್ಷಗೆ ಏನಾರು ವಿಷಯ ಗೊತ್ತಾದ್ರೆ ಇದಷ್ಟು ಒಪ್ಪಿಗೆ ಆಗಲಾರಂಥ ಮಾತಲ್ಲ ಅಂತ. ಯಾಕಂದ್ರೆ ನೈತಿಕವಾಗಿ ನಾನು ಎಲ್ಲರನ್ನೂ ಖಂಡಿಸ್ತಾನೆ ಬಂದಿದ್ವಿ. ಆನ್ ಮಾರಲ್ ಗ್ರೌಂಡ್ಸ್ ಇವ್ರನ್ನೆಲ್ಲ ಟೀಕೆ ಟಿಪ್ಪಣಿಗಳು ಮಾಡ್ತಾ ಬಂದಿದ್ವಿ. ಆದರೆ ಅದನ್ನ ಎಷ್ಟು ಆರೋಗ್ಯಪೂರ್ಣವಾಗಿ ತೊಗೊಳ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಹಾಗೆ ಸಾಹಿತ್ಯ ಕ್ಷೇತ್ರದ ಸಾಹಿತ್ಯ ವಿದ್ಯಾರ್ಥಿಯಾಗಿ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಸಮಾಜ ಸೇವೆಯಲ್ಲಿ ಕೆಲಸ ಮಾಡಿದಂಥ ಶೇಖರ್ ಗೌಡರು ಇವತ್ತು 14ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ. ಸಮಾರೋಪಕ್ಕೆ ಬರಬೇಕಂದಾಗ ನಾನು ಭಾಳ ತುಂಬ ದೂರದಿಂದ ಬರಲಿಕ್ಕೆ ಕಾರಣ ಏನಂತಂದರೆ, ನಮ್ಮ ಭಾಗದ ಸಮಸ್ಯೆಗಳು, ನೆಲ, ಜಲ, ಭಾಷೆ ಸಮಸ್ಯೆಗಳ ಬಗ್ಗೆ ಸ್ಪಂದಿಸುವಂಥ ಚೈತನ್ಯ ನಮಗೆ ಭಾಳ ಕಡಿಮೆ ಆಗಿದೆ. ವಕೀಲರು ಅನೇಕ ಅಪರಾಧ ಪ್ರಕರಣಗಳ ಬಗ್ಗೆ ಪ್ರಸ್ತಾಪ ಮಾಡಿದರು, ನೀರಾವರಿ ಯೋಜನೆಗಳ ಬಗ್ಗೆ ಹೇಳಿದರು. ಈ ಕೊಪ್ಪಳ ಜಿಲ್ಲೆಯಲ್ಲಿ 2 ಪ್ರಕಾರದ ವಿವಿಧತೆಯನ್ನು ನಾವು ಕಾಣ್ತೇವೆ. ಯಲಬುರ್ಗಾ, ಕುಷ್ಟಗಿ, ಕುಕನೂರು ಈ ಪ್ರದೇಶದ ಸಮಸ್ಯೆಗಳೇ ಬೇರೆ, ಗಂಗಾವತಿ, ಕಾರಟಗಿ ಪ್ರದೇಶದ, ಕನಕಗಿರಿ ಪ್ರದೇಶದ ಸಮಸ್ಯೆಗಳೇ ಬೇರೆ. ಸಮಗ್ರವಾಗಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಥರದ ಇಡೀ ಸಮಗ್ರ ಯೋಜನೆಗಳ ಬಗ್ಗೆ ಚರ್ಚೆ ಆಗಬೇಕು, ಸಂವಾದ ಆಗಬೇಕು. ಆ ಸಂವಾದಗಳು ಸರ್ಕಾರದ ಗಮನಕ್ಕೆ ಬರಬೇಕು. ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರು ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು. ನಾನು ಅದಕ್ಕೆ ಸಾಹಿತ್ಯ ಪರಿಷತ್ತಿಗೆ ಸ್ಪರ್ಧೆ ಮಾಡೋರಿಗೆ ಹೇಳ್ತೀನಿ, ಯಾವತ್ತೂ ರಾಜಕಾರಣಿಗಳನ್ನು, ರಾಜಕೀಯ ಪಕ್ಷಗಳನ್ನು ನಂಬಿ ಚುನಾವಣೆಗೆ ನಿಲ್ಲಬೇಡ್ರಿ. ನೀವು ಪ್ಯೂರ್ಲಿ ಸಾಹಿತಿಗಳು ಮತ್ತು ಮತದಾರರ ಮರ್ಜಿಯಲ್ಲೇ ನೀವು ಚುನಾಯಿತರಾಗಿ ಸಾಹಿತ್ಯ ಪರಿಷತ್ತಿಗೊಂದು ಘನತೆಯನ್ನು ಹೆಚ್ಚು ಮಾಡಿರಿ ಅಂತ ನಾನು ಆಶಿಸ್ತೇನೆ, ಬಯಸ್ತೇನೆ. ಯಾಕಂದ್ರೆ ಇದು ನಮ್ಮ ನೈತಿಕ ಜವಾಬ್ದಾರಿ. ಎಷ್ಟು ಅದ್ಭುತವಾದ ಬರಹಗಾರ ಮತ್ತು ಮಾಧ್ಯಮಕ್ಕೆ ಭಾರತದ ಸಂವಿಧಾನದ 4ನೇ ಅಂಗ ಅಂತ ಕರೀತಾರೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ನಂತರ ಸಮಾಜದ 4ನೇ ಅಂಗ ಮಾಧ್ಯಮಾಂಗ ಅಂತ ಕರೀತಾರೆ. ಮೀಡಿಯಾದ ಮೂಲ ಸ್ವರೂಪ ಏನು ಅಂದರೆ ಬರಹಗಾರನಿಗೆ ಕೂಡ ಒಂದು ನೈತಿಕ ಜವಾಬ್ದಾರಿ ಇದೆ. ಇವತ್ತು ಮಾಧ್ಯಮಗಳೆಲ್ಲ ಸತ್ತು ಹೋಗಿದ್ದಾವೆ, ಮಾಧ್ಯಮಗಳೆಲ್ಲ ಸರ್ಕಾರದ ಹಂಗಿನಲ್ಲಿದ್ದಾವೆ. ಅದಕ್ಕೆ ಅದನ್ನು ಗೋಧಿ ಮೀಡಿಯಾ ಅಂತ ಟೀಕೆ ಮಾಡ್ತಾರೆ. ಜನರ ಸಮಸ್ಯೆಗಳನ್ನು, ಸರ್ಕಾರದ ವಿರುದ್ಧ ದನಿ ಎತ್ತಿದ್ದನ್ನು ಪತ್ರಿಕೆಗಳು ಪ್ರಕಟ ಮಾಡೋಂಗಿಲ್ಲ. ಮೀಡಿಯಾದಲ್ಲಿತ್ತು ಅಲ್ಲಲ್ಲ ನಾ ಹೇಳ್ತಾ ಇರೋದು ಇಲ್ಲ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ದೆಹಲಿಯಲ್ಲಿ ನಡೆದ ಘಟನೆಯಲ್ಲಿ ಮುಖ್ಯವಾಹಿನಿಗೆ ಬಂದಿರುವಂಥ ಮಾಧ್ಯಮಗಳು ಕೆಲಸ ಮಾಡಲಿಲ್ಲ. ಸರ್, ನಾ ಹೇಳೋದು ಕೇಳ್ರಿ, ಏನು ಜನರಲೈಸ್ ಮಾಡೋದಲ್ಲ. ಬಹುಪಾಲು ಸಮಸ್ಯೆ ಆಗಿರೋದು ಇವತ್ತು ದೇಶದಲ್ಲಿ ದೊಡ್ಡ ಸಮಸ್ಯೆ ನಡೀತಾ ಇದೆ ಅಲ್ಲ, ಈ ಸಮಸ್ಯೆ ನಡೆದಾಗ ಅಲ್ಲಿ ಬಂದಿರೋದೇನು, ಇವತ್ತು ನಾವು ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಕರಿತೀವಿ ರಾಷ್ಟ್ರೀಯ ಮಟ್ಟದಲ್ಲಿ. ಬರಹಗಾರರು ತಮ್ಮ ಸತ್ವವನ್ನು ಕಳ್ಕೊಳ್ಳಿಕ್ಕಾಗಿರುವಂಥ ಕಾರಣ ಏನಂದ್ರೆ, ಇಲ್ಲಿ ಬರಹಗಾರ ಮಾಲೀಕನ ಆಸೆ. ಈಗ ನಾನೊಂದು ಪತ್ರಿಕೆ ನಡೆಸ್ತಾ ಇರ್ತೀನಿ, ಪತ್ರಿಕೆ ನಡೆಸುವ ಮಾಲೀಕನ ಆಶಯದಂತೆ ಯಾವತ್ತೂ ಅನಿವಾರ್ಯವಾಗಿ ಪತ್ರಕರ್ತರು ನಡ್ಕೋಬೇಕಾಗತ್ತೆ. ಈ ಅನಿವಾರ್ಯ ಪ್ರಸಂಗ ಭಾರತದಲ್ಲಿ ಬರಲಿಕ್ಕೆ ಕಾರಣ ಏನಂದರೆ, ನಮ್ಮ ನಿಜಾರ್ಥದ 4ನೇ ಅಂಗದ ಸೆಟಪ್ ಹಾಳಾಗಲಿಕ್ಕೆ ಅದು ಬಂಡವಾಳಶಾಹಿಗಳು ಖರೀದಿ ಮಾಡಿದ್ರಿಂದ. ಇದೇ ಮಾತನ್ನು ನಾವು ಪಾಟೀಲ್ ಪುಟ್ಟಪ್ಪನವ್ರಿಗೆ ಹೇಳಂಗಿಲ್ಲ, ಇದೇ ಮಾತನ್ನು ನಾವು ಲಂಕೇಶ್ ಅವ್ರಿಗೆ ಹೇಳಂಗಿಲ್ಲ. ನಾವೆಲ್ಲ ಅವ್ರ ಗರಡಿಯಲ್ಲೇ ಬೆಳೆದವರು.
ಆದರೆ ಅವತ್ತಿನ ಪರಿಸ್ಥಿತಿ ಏನಿತ್ತು ಅಂದರೆ ನೀವು ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ನಾನು ಯಾವುದೋ ಒಂದು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಆ ಮಾಧ್ಯಮದ ಒಡೆಯನ ವಿರುದ್ಧವಾಗಿ ಬರೆಯುವಂಥ ಶಕ್ತಿ ನಮಗಿಲ್ಲ. ಇದೆಯಾ? ನಾವು ಬರೆದು ಪ್ರಿಂಟ್ ಮಾಡ್ತಾರಾ? ಮಾಡೋಂಗಿಲ್ಲ. ನಾನೇನು ಹೇಳ್ತೀನಿ ನನ್ನ ಆಶಯದಂತೆ ಪ್ರಿಂಟ್ ಮಾಡ್ತಾರಂತ ಹೇಳ್ತೀವಿ. ನೋಡಿ, ಯಾವಾಗಲೂ ಪ್ರತಿಭಟನೆ ಅನ್ನೋದು ಸೂಪರ್ಫಿಷಿಯಲ್ ಆಗಿ ಆಲೋಚನೆ ಮಾಡೋದಲ್ಲ. ಒಂದು ವಿಷಯದ ಆಳಕ್ಕೆ ಹೋಗಿ ಇವತ್ತು ನೀವು ಯಾವುದೇ ಈ ಭಾಗದ ಒಂದು ಸಮಸ್ಯೆಗೆ ನೀವು ಅವರ ಆಳುವ ಸರ್ಕಾರದ ವಿರುದ್ಧ ಬರಿಬೇಕಾದಾಗ ಅದಕ್ಕೆ ಹಿಂದೆ ಭಾಳ ಧ್ವನಿ ಇರ್ತಿತ್ತು. ಪೇಪರ್ನಲ್ಲಿ ಯಾವುದೋ ಒಂದು ವರದಿ ಬಂದರೆ ಅದಕ್ಕೆ ಎಷ್ಟು ಮಹತ್ವ ಇರ್ತಿತ್ತು, ಅದು ಎನ್ಕ್ವೈರಿ ಆಗ್ತಿತ್ತು ಸರ್ಕಾರಿ ಮಟ್ಟದಲ್ಲಿ. ಇವತ್ತು ಬರಹಗಾರರನ್ನು ಮಾಧ್ಯಮದವರನ್ನು ಯಾಕೆ ಉದಾಸೀನ ಮಾಡಿದ್ದಾರೆ ಅಂದರೆ ನಾವು ಎಲ್ಲೋ ಒಂದು ಕಡೆ ಮಾರಿಕೊಂಡ ಪತ್ರಕರ್ತರು ಅಂತ ಹೇಳಿದರು. ಅದನ್ನೇ ಎಲ್ಲದು ಎಲ್ಲರಿಗೆ ಅಪ್ಲೈ ಆಗಲ್ಲ. ಎಲ್ಲರಿಗೆ ಅಪ್ಲೈ ಆಗಲ್ಲ ರೀ. ನಾ ಹೇಳೋದು ಕೇಳ್ರಿ. ಕೆಲವೊಂದಿಷ್ಟು ನಾ ಹೇಳ್ತಾ ಇರೋದು ಹಾಗೆ. ಈಗ ಯಾರ ಹೆಸರು ಹೇಳೋಕ್ಕಾಗಲ್ಲ. ಎಲ್ಲರದು ಸಮಸ್ಯೆ ಏನಂದರೆ ನಾವು ಕೆಲವೊಬ್ರು ಅಂದರೆ ಈ ಬಹುಪಾಲ್ ನಮ್ಮಂಥವ್ರೆ. ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಪತ್ರಕರ್ತ ಸ್ನೇಹಿತರೆ, ನನ್ನ ಮಾತು ಕೇಳ್ರಿ. ನಾ ಹೇಳ್ತಾ ಇರೋದೇನು, ಇವತ್ತು ಸ್ವಂತಿಕೆಯನ್ನು ಬರಹಗಾರರು ಕಳ್ಕೊಂಡಿದ್ದಾರೆ. ಸರ್, ನಾನು ನನ್ನ ಅಭಿಪ್ರಾಯ ಹೇಳ್ತೀನಿ. ಕೆಲವೊಬ್ರಂತ ಹೇಳ್ತಾ ಇದ್ದೀನಿ, ಕೆಲವೊಬ್ರಂತಾನೆ ಹೇಳ್ತಾ ಇದ್ದೀನಿ. ಹೌದು, ಲಂಕೇಶ್ ಪತ್ರಿಕೆಯಿಂದ ಸರ್ಕಾರಗಳು ಬದಲಾವಣೆ ಆಗಿದೆ. ಹೌದು, ಮಾಡಿದ್ದೀವಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್. ನೀವು ಹೇಳೋದನ್ನ ಸ್ವಲ್ಪ ಅದು ನಾ ಏನು ಹೇಳ್ತಾ ಇದ್ದೀನಿ, ಆ ಪ್ರಾಮಾಣಿಕತೆ ಇನ್ನೂ ಗಟ್ಟಿಗೊಳ್ಳಬೇಕು. ಆಯಿತು, ನೀವು ಆರಾಮಾಗಿ ಕೇಳ್ರಿ. ಆಯಿತು, ಈಗ ನಾವು ಕೇಳೋಣ ನಿಧಾನವಾಗಿ ಓದ್ತಾರ ಬರಹಗಾರ. ಸರ್, ನಾ ಏನು ಹೇಳ್ತಾ ನಾನೊಬ್ಬ ಬರಹಗಾರನಾಗಿ ನಮ್ಮ ಸಂಕಷ್ಟ ಹೇಳ್ತಾ ಇದ್ದೀನಿ. ನಮ್ಮ ಬರಹಗಾರರಿಗೆ ಸಂಕಷ್ಟಕ್ಕೆ ಏನಾರ ಪ್ರತಿಕ್ರಿಯೆ ಇದೆಯಾ? ಆಯಿತು, ಈ ಜ್ವಲಂತ ಸಮಸ್ಯೆನೇ ಇರೋದು ಹೇಳ್ತಾ ಇದ್ದೀನಿ. ಸರ್, ನಾ ಹೇಳೋದನ್ನು ತಿಳ್ಕೊಡ್ರಿ. ಸರಿ, ನಾ ಹೇಳೋದನ್ನು ಕೇಳ್ರಿ. ಯಾವುದು ಸರ್? ನಾ ಹೇಳೋ ವಿಷಯ ತಿಳ್ಕೊಡ್ರಿ. ಯಾಕೆ ಹಂಗಾಯ್ತು? ನಮ್ಮದು ಮಾಧ್ಯಮನೇ. ಆಯ್ತು, ಸಂಪಾದಕರಾಗಿ ನೀವು ಏನು ಮಾತಾಡ್ತೀರಿ? ಏನು ಸಬ್ಜೆಕ್ಟ್ ಐತೆ ಅದನ್ನ ಮಾತಾಡ್ರಿ. ನೀವು ಅದನ್ನ ಬಿಟ್ಟು ಎಲ್ಲ ವಿಷಾಂತರ ಮಾಡ್ಬಿಡ್ರಿ. ನೀವು ಆಯ್ತು, ನೀವು ಮಾತಾಡ್ತೀನಿ ನಾನು. ನೀವು ಹಿರಿಯರಿದ್ದೀರಿ. ಕೆಲವೊಂದಿಷ್ಟು ಪತ್ರಕರ್ತರನ್ರಿ ನೀವು. ಎಲ್ಲರೂ ಪತ್ರಕರ್ತರನ್ನ ಮಾಡ್ರಿ. ನೀವು ಕೆಲವೊಂದು ಅಂತಾನೆ ಹೇಳ್ತಾ ಇದ್ದೀನಿ, ಎಲ್ಲರೂ ಅಲ್ಲ. ಪತ್ರಕರ್ತರಂತ ಎದಕ್ಕಂದ್ರಿ ನೀವು? ಎಲ್ಲರೂ ಅಲ್ಲ ಸರ್. ಪತ್ರಿಕಾ ವರದಿಯಿಂದನೇ ಸಾಕಷ್ಟು ಅಭಿವೃದ್ಧಿ ಆಗಿದ್ದಾವೆ. ಇಡೀ ರಾಜ್ಯನ ಸರ್ಕಾರ ಬಿದ್ದುವುದೇ ಗೊತ್ತಾ ನಿಮಗೆ? ಗೊತ್ತು. ದಯವಿಟ್ಟು ಸರ್, ಅದಲ್ಲ 2011ರಲ್ಲಿ ಸಾಹಿತ್ಯ ಸಮ್ಮೇಳನ ಅಖಿಲ ಭಾರತ ಮಟ್ಟದ ಅವಕಾಶ ಶೇಖರ್ ಗೌಡ್ರು ಹೆಗಲು ಕೊಟ್ಟು ನಾವು ಇಲ್ಲೇ ಇದ್ದೀವಿ ಮಾಧ್ಯಮದವರು. ನಾವೆಲ್ಲ ಹೇಳಿಲ್ಲ. ನೀವು ಏನಂತ ಎಲ್ಲಾ ಮಾಧ್ಯಮಗಳು ಸತ್ತ ಅಂತ ಹೇಳ್ಬಿಟ್ರಿ. ಹಂಗ ಅನ್ಬೇಡ್ರಿ ಸರ್, ಎಲ್ಲಾ ಮಾಧ್ಯಮಗಳು ಸತ್ತಲ್ಲ. ನೀವು ಒಬ್ಬ ಸಂಪಾದಕರು. ಬಹುಪಾಲು ಮಾಧ್ಯಮಗಳು ಮಾಧ್ಯಮಗಳಲ್ಲ. ಇರ್ಲಿ. ಈಗ ಅಂದ್ರೆ ಮಾಧ್ಯಮದವ್ರು ಬೇಡ ನಿಮ್ಗೆ ನೀವೇ ಹೇಳ್ರಿ. ಅಲ್ಲ, ಮಾಧ್ಯಮದವರು ಎಲ್ಲರೂ ಹಂಗಿರ್ತಾರಂತೆ. ಎಲ್ಲರೂ ಅಂತ ಹೇಳಿದ್ರು. ಇರ್ಲಿ. ಈಗ ಏನಾಗ್ತದೆ ಅದನ್ನ ಹೇಳ್ತಾ ಇದಾರಲ್ಲ ಅವರು. ನಾ ಇನ್ನೂ ಹೇಳ್ತಾ ಮಾತೇ ಮುಗಿಸಲ್ಲ. ಮಾತು ಮುಗಿಯೋತನ ತಡಿಬೇಕು. ಇರ್ಲಿ. ಮಾತು ಮುಗಿಯೋವರೆಗೂ ತಡಿಬೇಕು. ಆಯ್ತು, ನೋಡ್ರಿ, ನಾ ಏನು ಹೇಳ್ತೀನಿ, ಇವತ್ತು ಯಾಕೆ ಆ ಪರಿಸ್ಥಿತಿ ಬಂದಿದೆ ಬರಹಗಾರರಿಗೆ? ನಾವೆಲ್ಲ ನಮ್ಮ ಜವಾಬ್ದಾರಿ ಅದು. ಯಾವುದು ಸರ್? ಪ್ಲೀಸ್. ಆಯ್ತು. ಕೆಲವು ಮಾಧ್ಯಮಗಳು ಆಯಿತು, ನಿಮ್ಮ ಹಾಗೆ ಕೆಲವು ಮಾಧ್ಯಮಗಳು ಅಸಹಾಯಕ ಸ್ಥಿತಿ. ಅದೇ ನಮ್ಮ ಹಾಗೆ ಕೆಲವು ಮಾಧ್ಯಮಗಳು ಅಸಹಾಯಕ ಸ್ಥಿತಿಯಲ್ಲಿದ್ದಾವೆ. ಈಗ ಸಾಹಿತ್ಯ ಪರಿಷತ್ತಿನ ಮುಂದಿನ ಸವಾಲುಗಳು ಏನು ಅಂತಂದರೆ, ಇವತ್ತು ಸಾಹಿತ್ಯ ಮತ್ತು ಸಂಸ್ಕೃತಿಯ ಪರವಾಗಿರುವಂಥ ಜನ, ಮುಖ್ಯವಾಗಿ ಸಂವಿಧಾನದ ಆಶಯಗಳನ್ನು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿಯನ್ನು ಮುಂದಿನ ಸಾಹಿತ್ಯ ಪರಿಷತ್ತು ಯಾರೇ ಇವತ್ತು ಮತದಾನದ ವ್ಯವಸ್ಥೆಯಲ್ಲಿ ನಾವು ಯಾರೇ ಚುನಾಯಿತರಾಗ್ಬೋದು. ಯಾರೇ ಚುನಾಯಿತರಾದ ಮೇಲೆ, ಒಂದು ಸಲ ಚುನಾಯಿತರಾದ ಮೇಲೆ ಅತ್ಯಂತ ಜವಾಬ್ದಾರಿಯಿಂದ ನಿಷ್ಪಕ್ಷಪಾತವಾಗಿ ಅವರು ಸಾಹಿತ್ಯ ಪರಿಷತ್ತಿನ ಮೌಲ್ಯಗಳನ್ನು, ಕನ್ನಡದ ನೆಲ, ಜಲ, ಭಾಷೆ ವಿಷಯಗಳನ್ನು ಪ್ರತಿಪಾದನೆ ಮಾಡುವಂಥ ಹೊಣೆಗಾರಿಕೆಯನ್ನು ಹೊರಬೇಕು.
ಈ ಹಿನ್ನೆಲೆಯಲ್ಲಿ ಶೇಖರಗೌಡರು ಮಾದರಿಯಾಗಿ ಕೊಪ್ಪಳ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅನೇಕ ವಿಧಾಯಕ ಕೆಲಸಗಳನ್ನು ಮಾಡಿದರು. ಹಾಗೆ ರಾಜ್ಯದ ಮೂಲಕ ಅವರು ಅನೇಕ ಹೊಸ ಹೊಸ ಭರವಸೆಗಳನ್ನು ಇಟ್ಕೊಂಡು ಆಶಯಗಳನ್ನ ಇಟ್ಕೊಂಡು ಚುನಾವಣೆಗೆ ಸ್ಪರ್ಧಿಸಿದರು. ನಾವು ನೇರವಾಗಿ ಅವರಿಗೆಲ್ಲ ಬೆಂಬಲ ಕೊಟ್ಟರು ಕೂಡ ಚುನಾವಣೆ ಗೆಲುವು ಲಭಿಸದೇ ಹೋದರೂ ಕೂಡ ಸಾಹಿತ್ಯ ಪರಿಷತ್ತಿನ ಆಶಯಗಳನ್ನು, ಗೌರವಗಳನ್ನು, ಘನತೆಯನ್ನು ಕಾಪಾಡುವಂಥ ಕೆಲಸ ಶೇಖರಗೌಡರ ಮಾದರಿಯಲ್ಲೇ ಇವತ್ತು ಜಿಲ್ಲಾ ಸಾಹಿತ್ಯ ಪರಿಷತ್ತು ಎಲ್ಲ ಸಾಹಿತ್ಯ ಪರಿಷತ್ತಿನ ಮಿತ್ರರು ಮಾಡಬೇಕು. ಈಗ ನವಂಬರ್ನಲ್ಲಿ ನಮ್ಮ ಮುಂದೆ ಚುನಾವಣೆ ಇದೆ, ಒಂದು ಭಾಳ ದೊಡ್ಡ ಸವಾಲಿದೆ. ಆ ಸವಾಲನ್ನು ಸಮರ್ಥವಾಗಿ ಸಾಹಿತ್ಯ ಪರಿಷತ್ತಿನ ಆಶಯದಂತೆ, ಈ ದೇಶದ ಸಂವಿಧಾನದ ಆಶಯದಂತೆ ನಡೆದುಕೊಳ್ಳುವ ಜವಾಬ್ದಾರಿ ಪ್ರತಿಯೊಬ್ಬ ಸಾಹಿತ್ಯ ಪರಿಷತ್ತಿನ ಮತದಾರರ ಮೇಲಿದೆ. ಹಾಗೆ ನಾವು ಬರೆಯುವ ಸಾಹಿತ್ಯದ ಪ್ರಖರವಾದ ಬರಹಗಳ ಮೂಲಕ ಅನೇಕ ಸಂಕಷ್ಟಗಳನ್ನು ಎದುರಿಸಬೇಕಾಗ್ತದೆ. ಈಗ ಉದಾಹರಣೆಗೆ ನಾವು ಯಾವುದೋ ವಿಷಯದಲ್ಲಿ ನಾನು ಸೇವೆಯಿಂದ ನಿವೃತ್ತಿ ಆದಮೇಲೆ ವಚನವಾಹಿನಿಯನ್ನು ಪ್ರಾರಂಭ ಮಾಡಿದ ಮೇಲೆ ಎದುರಿಸೋದೇನೆಂದ್ರೆ ಅಲ್ಲಿ ಬರುವ ಯಾವುದೇ ಕಮೆಂಟ್ಗಳು ಆರೋಗ್ಯಪೂರ್ಣವಾಗಿ ಇರಂಗಿಲ್ಲ. ಯಾವಾಗ ಆರೋಗ್ಯಪೂರ್ಣವಾಗಿರುವ ಕಮೆಂಟ್ಗಳಲ್ಲಿ ಇರಂಗಿಲ್ಲ ಅಂದ್ಕೂಳೆ ನಾವು ಅಲ್ಲಿ ಸಂಘರ್ಷಕ್ಕೆ ಇಳಿಯೋಕ್ಕಾಗಲ್ಲ. ಸಂಘರ್ಷಕ್ಕೆ ಇಳಿಯದೆ ಸಮಾಧಾನದಿಂದ ನಮ್ಮ ಬರಹಕ್ಕೆ, ನಮ್ಮ ಮಾತಿಗೆ ಬರುವ ಪ್ರತಿಕ್ರಿಯೆಯನ್ನು ನಾವು ಸಾವಧಾನವಾಗಿ ಸ್ವೀಕಾರ ಮಾಡಬೇಕು. ಮೊದಲು ನಮ್ಮ ಮಾತು ಮತ್ತು ನಮ್ಮ ಬರಹಕ್ಕೆ ಬರುವ ಪ್ರತಿಕ್ರಿಯೆಗಳು ನಮ್ಮ ಪರವಾಗೇ ಇರ್ತಾವಂತಲ್ಲ, ಅದು ನಮ್ಮ ಪರವಾಗಿ ನಮ್ಮನ್ನು ಬೆಂಬಲಿಸುವ ಹಾಗೆ ಇರ್ತಾವಂತಲ್ಲ. ನಮಗೆ ಪ್ರತಿರೋಧ ಒಡ್ಡುವಂಥ ಅಥವಾ ನಮಗೆ ನೋವಾಗುವಂಥ ಘಟನೆಗಳಿದ್ದರೂ ಕೂಡ ಒಬ್ಬ ಬರಹಗಾರನಾದವನು ವಿಶಾಲವಾದ ರೀತಿಯಲ್ಲಿ ಇಟ್ಕೋಬೇಕು. ಬರಹ ಅನ್ನೋದು ಅದು ಮಾಧ್ಯಮದ ಬರಹ ಇರ್ಬೋದು, ಸಾಹಿತ್ಯದ ಬರಹ ಇರ್ಬೋದು, ಕಾವ್ಯ ಪ್ರಕಾರಗಳ ಬರಹ ಇರ್ಬೋದು. ಯಾವುದೇ ಪ್ರಕಾರದ ಬರಹ ಇದ್ದರೂ ಕೂಡ ಬರಹಕ್ಕೆ ತನ್ನದೇ ಆದ ವಿಶೇಷತೆ ಇದೆ, ಶಕ್ತಿ ಇದೆ. ಅಂಥ ಶಕ್ತಿಯನ್ನು ನೀವೆಲ್ಲ ಇವತ್ತು ನನಗೆ ಎದ್ದು ಪ್ರಶ್ನೆ ಮಾಡಿರಂದ್ರೆ ಭಾಳ ಸಂತೋಷ ಆಯಿತು. ಅಟ್ಲೀಸ್ಟ್ ಆ ಪ್ರಶ್ನೆ ಮಾಡುವ ನೈತಿಕ ಶಕ್ತಿ ಯಾರಿಗಿರುತ್ತಂದ್ರೆ ನಾನು ತಪ್ಪು ಮಾಡಿಲ್ಲ ಅಂದಾಗ ಪ್ರಶ್ನೆ ಮಾಡುವ ನೈತಿಕ ಶಕ್ತಿ ಇರ್ತದೆ. ಅದಕ್ಕೆ ನಿಮ್ಮ ಈ ಪ್ರತಿಭಟನೆಯನ್ನು ನಾನು ಹೃದಯಪೂರ್ವಕವಾಗಿ ಗೌರವಿಸ್ತೇನೆ, ಅಭಿಮಾನದಿಂದ ಬೆಂಬಲಿಸ್ತೇನೆ. ಮಾರಾಯರೇ, ಇದನ್ನು ಎಲ್ಲ ಕಡೆ ಜೀವಂತ ಇಟ್ಕೊಳ್ರಿ. ರಾಜಕಾರಣಿಗಳು ತಪ್ಪು ಮಾಡಿದ್ರೆ ಕೇಳ್ರಿ, ಬರಹಗಾರರು ತಪ್ಪು ಮಾಡಿದ್ರೆ ಕೇಳ್ರಿ. ನಾನು ಇದೇ ಜಿಲ್ಲೆಯವನು, ಈ ನೆಲದ ಸಮಸ್ಯೆಗಳ ಬಗ್ಗೆ ನಿರಂತರ ಬರಿತಾ ಇರೋನು, ಮಾತಾಡ್ತಾ ಇರೋನು. ಭಾಳ ಸಂತೋಷ ಆಯ್ತು ರೀ ಸ್ನೇಹಿತರೆ. ಈ ಪರಿ ಆವೇಶ ಇದೆ ಅಂದಮೇಲೆ ನಿಮಗೊಂದು ನೈತಿಕ ಶಕ್ತಿ ಇದೆ ಅಂತ ಅರ್ಥ. ಯಾಕೆ ನಿಮಗೆ ಸಿಟ್ಟು ಬಂತು ಅಂದ್ರೆ ಆ ನೈತಿಕ ಶಕ್ತಿ ಇದ್ದುದಕ್ಕೆ ಸಿಟ್ಟು ಬಂತು. ನೈತಿಕ ಶಕ್ತಿ ಇಲ್ಲದವ್ರು ಸುಮ್ಮನೆ ಕುಂದಿರ್ತಾರ, ಏನು ನಡೆದ್ರು ಸುಮ್ಮನೆ ಕುಂದಿರ್ತಾರೆ. ನಾನು ನಮ್ಮ ಪಾಪ ಜಿಲ್ಲಾಧ್ಯಕ್ಷರಿಗೆ ಎಷ್ಟು ಖಾರವಾಗಿ ಮಾತಾಡಿದೆ. ಸರ್, ಅಲ್ಲಿ ಒಳಗಿದ್ದು ನೋಡ್ಬೇಕ್ರಿ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದರು. ಜಿಲ್ಲಾ ಸಮ್ಮೇಳನ ಮಾಡಿದರೆ, ತಾಲೂಕಾ ಸಮ್ಮೇಳನ ಮಾಡಿದರೆ ನಮಗೆ ಗ್ರ್ಯಾಂಟ್ ಬೇಕು, ಗ್ರ್ಯಾಂಟ್ ಕೊಡಲ್ಲ ಅಂತ ಹೆದರಿಸ್ತಾರೆ, ಅವ್ರ ವಿರುದ್ಧ ಮಾತಾಡಿದರೆ ಅಂತ ಹೇಳಿದರು. ಅಂದರೆ ಎಲ್ಲಿ ಸ್ವಾತಂತ್ರ್ಯ ಇರಂಗಿಲ್ಲ, ಎಲ್ಲಿ ಉಸಿರುಗಟ್ಟುವ ವಾತಾವರಣ ಇರ್ತದೆ, ಅಲ್ಲಿ ಮನುಷ್ಯ ತನ್ನ ಶಕ್ತಿಯನ್ನು, ಸಾಮರ್ಥ್ಯವನ್ನು ಕಳ್ಕೊಳ್ತಾನೆ. ಆ ಸ್ವಂತಿಕೆಯನ್ನು ಇಟ್ಕೊಂಡು ನೋಡಿ, ನಾನು ಬರೋ ಕ್ಷೇತ್ರದಲ್ಲಿದ್ದವನು ನೀವು ಹಿಂಗೆ ಪ್ರತಿಭಟನೆ ಮಾಡಿದ ಕೂಡಲೇ ನಿಮ್ಮ ಮೇಲೆ ವಿಶ್ವಾಸ, ಪ್ರೀತಿ ಕಡಿಮೆ ಆಗುತ್ತಂತಲ್ಲ. ಇದು ಬಂಡಾಯ ಅನ್ನೋದು ಮನುಷ್ಯನ ಜೀವಂತಿಕೆಯ ಸಂಕೇತ. ಪ್ರಶ್ನೆ ಮಾಡುವುದು ಜೀವಂತಿಕೆಯ ಸಂಕೇತ. ಒಬ್ಬ ಯಾರೋ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅವರೇನು ಹುಡುಗರು ಜಿರ್ಲೆಗಳಂದರು. ಆ ಜಿರ್ಲೆಗಳ ಪ್ರಶ್ನೆ ಇವತ್ತು ಎಷ್ಟು ದೊಡ್ಡ ಶಕ್ತಿಯನ್ನು, ಸಂಚಲನವನ್ನು ದೇಶದಲ್ಲಿ ಉಂಟು ಮಾಡಿತು. ಒಬ್ಬ ಕ್ಯಾಬಿನೆಟ್ ಮಂತ್ರಿ ರಾಜೀನಾಮೆ ಕೊಡುವಂಥ ಸ್ಥಿತಿಗೆ ಯಾಕೆ ಹೋಯಿತು ಅಂದ್ರೆ ಆ ಪ್ರಶ್ನೆ ಮಾಡುವ ಶಕ್ತಿ, ಪ್ರತಿಭಟಿಸುವ ಶಕ್ತಿ ನಮಗೆ, ಎಸ್ಪೆಷಲಿ ಈ ಭಾಗಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ ನಮ್ಮ ಬಸವಾದಿ ಶರಣರು ಆ ಪ್ರತಿಭಟಿಸುವ ಶಕ್ತಿಯನ್ನು ಅವಾಗೇ ಕೊಟ್ಟಿದ್ದಾರೆ. ಸಾಮಾಜಿಕ ಅಸಮಾನತೆಯನ್ನು ಪ್ರಶ್ನೆ ಮಾಡಿದ ಶಕ್ತಿ ಈ ಭಾಗಕ್ಕೆ ಭಾಳ ದೊಡ್ಡ ಪರಂಪರೆಯನ್ನು ಕೊಟ್ಟಿದೆ. ಅಂಥ ಪರಂಪರೆಯ ಕಲ್ಯಾಣ ನಾಡಿನಿಂದ ಬಂದವರು. ವಚನ ಸಾಹಿತ್ಯವೇ ನಮ್ಮ ಶಕ್ತಿ, ವಚನಗಳೇ ನಮ್ಮ ಜೀವಂತಿಕೆ. ನಾವು ವಚನಗಳು, ಈ ಭಾಗದ ದಾಸ ಸಾಹಿತ್ಯವನ್ನು ಇಟ್ಟುಕೊಂಡು ನಮ್ಮ ಬದುಕಿನ ಸ್ವಾತಂತ್ರ್ಯವನ್ನು ರೂಪಿಸಿಕೊಳ್ಬೇಕು. ಮುಖ್ಯವಾಗಿ ವಚನ ಸಾಹಿತ್ಯ ಮತ್ತು ಬಸವಾದಿ ಶರಣರು ನಮಗೆ 12ನೇ ಶತಮಾನದಲ್ಲಿ ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಮಹಿಳೆಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಎಂಥ ಸ್ವಾತಂತ್ರ್ಯ ಅಂದ್ರೆ ನೈತಿಕ, ಶೈಕ್ಷಣಿಕ ಮತ್ತು ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟರು. ಅಂಥ ಭಾಳ ದೊಡ್ಡ ಹಿನ್ನೆಲೆ ಇರುವಂಥ ವಚನ ಸಾಹಿತ್ಯದ, ದಾಸ ಸಾಹಿತ್ಯದ ಪರಂಪರೆಯ ನಾಡಿದು. ಈಗ ಪಾಟೀಲರು ಅನೇಕ ನೀರಾವರಿ ಸಮಸ್ಯೆಯನ್ನು ಹೆಂಗೆ ಪರಿಹರಿಸ್ಬೇಕು ಅನ್ನೋದ್ರ ಬಗ್ಗೆ ಗಮನ ಚೆಲ್ಲಿದರು. ನೀವು ಅನೇಕ ವಿಷಯಗಳನ್ನು ಇವತ್ತು ಅಧಿವೇಶನದಲ್ಲಿ ಕೆಲವು ನಿರ್ಣಯಗಳನ್ನು ತಗೊಂಡ್ರಿ. ಆ ಎಲ್ಲರ ಮಾತಿಗಿಂತಲೂ ಅಧಿವೇಶನದ ನಿರ್ಣಯದ ಮೇಲೆ ಹೆಚ್ಚು ಬೆಳಕು ಚೆಲ್ಲಿ ಅವುಗಳು ಪರಿಹಾರ ಆಗ್ತಾವೋ ಇಲ್ಲ ಅನ್ನೋದನ್ನು ನಾವು ಮತ್ತೆ ಬರೆಯೋದ್ರ ಮೂಲಕ, ಇವತ್ತು ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾಗಿಂತಲೂ ಭಾಳ ದೊಡ್ಡ ಪ್ರಭಾವಿ ಮೀಡಿಯಾ ಯಾವುದಂತಂದರೆ ಈ ಸೋಷಿಯಲ್ ಮೀಡಿಯಾ.
ವಾಟ್ಸಾಪ್ ಈ ಸೋಷಿಯಲ್ ಮೀಡಿಯಾದ ವಾಟ್ಸಾಪ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಿದಾವಲ್ಲ, ಅವು ಭಾಳ ವೇಗವಾಗಿ ಜನರಿಗೆ ತಲುಪುವಂಥ ಒಂದು ವಾತಾವರಣ ಇದೆ. ನಮ್ಮ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂಥ ಕೆಲಸ ಮಾಡಿದ್ದಾನೆ. ನಂಗೆ ಭಾಳ ಸಂತೋಷ ಆಯಿತು. ಇತ್ತೀಚೆಗೆ ನಾನು ಎಲ್ಲೂ ನಮ್ಮ ಮಾತುಗಳಿಗೆ ಸಕಾರಾತ್ಮಕ ಪ್ರತಿಭಟನೆಯನ್ನೇ ಎದುರಿಸಿರಲಿಲ್ಲ. ಇವತ್ತು ನನ್ನ ಜಿಲ್ಲೆಯ ಮಾಧ್ಯಮ ಸ್ನೇಹಿತರು ಸಕಾರಾತ್ಮಕ ಪ್ರತಿಭಟನೆಯನ್ನು ಮಾಡುವುದರ ಮೂಲಕವಾಗಿ ನಾವು ಎಲ್ಲರಿಗಿಂತ ಕೊಪ್ಪಳ ಜಿಲ್ಲೆಯವರು ಭಾಳ ಸ್ಟ್ರಾಂಗ್ ಅಂತ ನಾವು ಸಾಬೀತುಪಡಿಸಿದ್ವಿ. ಅದಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸ್ತೇನೆ. ಏನೂ ತಕರಾರು ಮಾಡ್ಕೊಳ್ಳೋದಿಲ್ಲ. ನೀವು ಒಂದೇ. ವಿ ಆರ್ ಸೇಲಿಂಗ್ ಇನ್ ದ ಸೇಮ್ ಬೋಟ್. ಯಾವಾಗ ನಮ್ಮ ಬೋಟ್ ಮುಳುಗ್ತದೋ ಗೊತ್ತಿಲ್ಲ. ಹಾಗಿದ್ದಾಗ ನಾವು ಭಾಳ ಎಚ್ಚರಿಕೆಯಿಂದ ನಮ್ಮ ಬೋಟಿಗೆ ತೂತು ಬೀಳಾರ್ದಂಗೆ ನಮ್ಮ ಜರ್ನಿಯನ್ನು ಮುಂದುವರಿಸಬೇಕು ಅಂತ ಆಶಿಸಿ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಮಾಡಿ ನಾಡಿನ ಅನೇಕ ಪ್ರಗತಿಪರ ಚಿಂತಕರನ್ನು ಆಹ್ವಾನಿಸಿ ನಾನು ಇಡೀ ಆಮಂತ್ರಣ ಪತ್ರಿಕೆಯಲ್ಲಿ ನೋಡಿದೆ ಎಷ್ಟೆಷ್ಟು ಪ್ರಗತಿಪರ ಬರಹಗಾರರು ಈ ಕುಷ್ಟಗಿ ತಾಲೂಕಿನ ಒಂದು ಸಣ್ಣ ಹಳ್ಳಿಗೆ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ಎಲ್ ಹನುಮಂತನವರು, SC ಸಿದ್ದರಾಮಯ್ಯನವರು, ಹೀಗೆ ಕನ್ನಡ ವಿಶ್ವವಿದ್ಯಾಲಯದ ಅನೇಕ ಪ್ರಾಧ್ಯಾಪಕರು, ಕವಿಮನಸ್ಸಿನ ಸ್ನೇಹಿತರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ಇದರ ಘನತೆಯನ್ನು ಹೆಚ್ಚಿದ್ದಾರೆ. ಹಾಗೆ ಶೇಖರ್ ಗೌಡರು ಮತ್ತು ಶರಣೇಗೌಡರು, ಈ ಸಾಹಿತ್ಯ ಪರಿಷತ್ ಇಬ್ಬರು ಗೌಡರು ಸುಪರ್ದಿಯಲ್ಲಿದೆ. ಶೇಖರ್ ಗೌಡರು ಮಾಲಿ ಪಾಟೀಲರು ಮತ್ತು ಶರಣೇಗೌಡರು ಪೊಲೀಸ್ ಪಾಟೀಲರು. ನಾನು ಅವರಿಗೆ ಕೇಳಿದೆ, ನಿಮ್ಮ ಸುಪರ್ದಿಯಲ್ಲಿ ಇವತ್ತು ಸಮ್ಮೇಳನ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೀತು. ಜಿಲ್ಲೆಯ ಎಲ್ಲ ತಾಲೂಕಾ ಸಮ್ಮೇಳನಗಳು ಕೂಡ ಭಾಳ ಅಚ್ಚುಕಟ್ಟಾಗಿ ನಡೆದು, ಅದಕ್ಕೆ ನಾನು ನಿಮ್ಮನ್ನೆಲ್ಲ ಅಭಿನಂದಿಸ್ತೇನೆ. ಜನ ಇಲ್ಲ ಅನ್ನೋದು ಎಲ್ಲ ಕಾಲಕ್ಕೂ ನೋವಿದೆ. ಇವತ್ತು ಜನ ಎಲ್ಲದರಲ್ಲೂ ಮಾಧ್ಯಮಗಳ ಕಾರಣದಿಂದ ಇವತ್ತು ಎಲ್ಲ ನಮ್ಮ ಮೊಬೈಲ್ನಲ್ಲೇ ಎಲ್ಲ ಸಿಗೋದರಿಂದ ಎಲ್ಲಿ ಆಫ್ಲೈನ್ ಪ್ರೋಗ್ರಾಮ್ ನಡೆದಿರ್ತದೆ ಅದಕ್ಕೆ ಹೋಗಿ ಗಮನಿಸುವಂಥ ಆಸಕ್ತಿ ಸಹಜವಾಗಿ ಕಡಿಮೆ ಆಗಿದೆ. ಅದನ್ನು ಆರೋಪ ಮಾಡದೆ ನೇರವಾಗಿ ಇವತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ನಮ್ಮ ಅಭಿಪ್ರಾಯಗಳನ್ನು, ನಮ್ಮ ಹಕ್ಕುಗಳನ್ನು ಚಲಾಯಿಸಿ ನಮ್ಮ ಸಾಹಿತ್ಯದ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋಣ ಅಂತ ಆಶಿಸ್ತೇನೆ. ಹಾಗೆ ಭಾಳ ಪ್ರೀತಿಯಿಂದ ಶೇಖರ್ ಗೌಡರು ನನ್ನನ್ನು ಸಮಾರೋಪ ಮಾತುಗಳಿಗೆ ಕರೆದರು. ನಾನು ಭಾಳ ಆ್ಯಸ್ ಎ ರೈಟರ್ ಭಾಳಷ್ಟು ದೇಶದಲ್ಲಿ ನಡೆಯುವ ವಿದ್ಯಮಾನಗಳನ್ನು ನೋಡಿ ಬೇಸರಗೊಂಡು ಬೇರೆ ಬೇರೆ ದೇಶಗಳು, ಇದೇ ವರ್ಷ ನಾನು ಸುಮಾರು ಒಂದು 18ರಿಂದ 20 ರಾಷ್ಟ್ರಗಳಿಗೆ ಹೋದಾಗ ಅಲ್ಲೆಲ್ಲರೂ ಕೇಳಿದ್ದು ಒಂದೇ ಪ್ರಶ್ನೆ, ವಾಟ್ ಹ್ಯಾಸ್ ಹ್ಯಾಪನ್ ಟು ಇಂಡಿಯನ್ ರೈಟರ್ಸ್, ವೈ ದೇ ಹ್ಯಾವ್ ಲಾಸ್ಟ್ ದಿ ಕ್ವಾಲಿಟಿ ಆಫ್ ರೆಬೆಲಿಯನ್ ಅಪ್ರೋಚ್ ಇನ್ ದೇರ್ ರೈಟಿಂಗ್. ಎಲ್ಲರೂ ಕೇಳೋ ಅದೇ ಪ್ರಶ್ನೆ ಬೇರೆ ದೇಶಗಳದ, ನಿಮ್ಮ ದೇಶದ ಬರಹಗಾರರು ಪ್ರತಿಭಟಿಸುವ ಶಕ್ತಿಯನ್ನು ಯಾಕೆ ಕಳ್ಕೊಂಡಿದ್ದಾರೆ ಅಂತ. ಅದರ ಆಧಾರದ ಮೇಲೆ ನಮಗೆಲ್ಲ ಹೊರಗಡೆ ಹೋದಲ್ಲಿ ಭಾಳ ಮುಜುಗರ ಆಗುತ್ತೆ, ಏನಪ್ಪ ನಮ್ಮ ಹಿಂಗೆ ಪ್ರಶ್ನೆ ಮಾಡ್ತಾರಲ್ಲ ಅಂತ. ಅಂಥ ಮುಜುಗರದ ಪ್ರಶ್ನೆಗಳನ್ನು ಎದುರಿಸಿದ ಕಾರಣಗಳಿಗಾಗಿ ನಾನು ನನ್ನ ಮನಸ್ಸಿನ ನೋವುಗಳನ್ನು ಹಂಚಿಕೊಂಡು, ಶೇಖರ್ ಗೌಡರು ಅದಕ್ಕೆ ಕಾರಣರಾಗಿದ್ದು, ಈ ಊರಿನ ಏನು ಒಂದು ಹಿರೇಮನ್ನಾಪುರ್ನಂಥ ಒಂದು ಪುಟ್ಟ ಗ್ರಾಮದಲ್ಲಿ ಕೂಡ ಭಾಳ ಅದ್ಭುತವಾದ ಸಂಯೋಜನೆ ಮಾಡಿದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ನಿಮ್ಮೆಲ್ಲ ಪ್ರತಿಭಟನೆ ಮತ್ತು ನನ್ನ ಮಾತುಗಳು ಮುಂದಿನ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ಚಿಂತನೆಗೆ ಹಚ್ಚಲಿ ಅಂತ ಆಶಿಸಿ, ಹಾಗೆ ಶೇಖರ್ ಗೌಡರು ಅವರು ಈ ಸಾಹಿತ್ಯ ಪರಿಷತ್ತಿನ ಜೊತೆ ಈಗ ಅವ್ರಿಗೆ 68ರ ಪ್ರಾಯ, ಈ ಕೊಪ್ಪಳ ಜಿಲ್ಲೆಯ ಸಾಹಿತ್ಯ ಪರಿಷತ್ತಿಗೆ ನಿರ್ಣಾಯಕ ಪಾತ್ರವನ್ನು ವಹಿಸಲಿ, ರಾಜ್ಯದ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ನಿರ್ಣಾಯಕ ಪಾತ್ರಗಳನ್ನು ವಹಿಸಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿ. ರವಿ ಕಾನದ್ದನ್ನು ಕವಿ ಕಂಡ ಅನ್ನುವಂತಹ ಮಾತಿದೆ. ಕವಿಗಳಾದಂಥವರು, ಸಾಹಿತಿಗಳಾದಂಥವರು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕನ್ನಡ ನಾಡಿನ ಸೇವೆಯನ್ನು ಮಾಡುವುದರ ಜೊತೆಗೆ ನೈತಿಕ ಮೌಲ್ಯವನ್ನು ಬೆಳೆಸ್ಕೊಳ್ಬೇಕು. ನಮ್ಮಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ನಾವು ಒಗ್ಗಟ್ಟಾಗಿ ಒಂದಾಗಿರಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಇಲ್ಲಿ ತೀನಂಶ್ರೀ ಕಂಠಯ್ಯನವರ ಒಂದು ಮಾತನ್ನು ಇಲ್ಲಿ ನೆನೆಯುವುದಾದರೆ, ನಾವೆಲ್ಲರೊಡಗೂಡಿ ಒಡನಾಡಿ ಕಲೆತು ಕನ್ನಡದ ಸೇವೆಯಲ್ಲಿ ನಮ್ಮ ಮೈ ಮರೆತು ಕುಂದು ಕೊರತೆಗಳು ಒಂದಂಕಿಲ್ಲದಂತೆ ದೇವಿ ಕರುಣಿಸಲಿ ವರವ ಎನ್ನುವ ಮಾತನ್ನು ತೀನಂಶ್ರೀ ಕಂಠಯ್ಯನವರು ಹೇಳುವಂಥ ಮಾತನ್ನು ಇಲ್ಲಿ ನೆನೆಯುವುದರ ಜೊತೆಗೆ ನಮ್ಮಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ನಾವೆಲ್ಲರೂ ಕನ್ನಡಿಗರು, ನಾವೆಲ್ಲ ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳು ಅನ್ನುವಂಥ ಭಾವನೆ ಇಟ್ಟುಕೊಂಡು ಒಂದು ಒಳ್ಳೆಯ ಸ್ವಾಭಿಮಾನವನ್ನು ಇಟ್ಟುಕೊಂಡು ಈ ಕನ್ನಡ ಸೇವೆಯಲ್ಲಿ ನಾವೆಲ್ಲರ ಭಾಗಿಯಾಗುವಂಥ ಮಾತನ್ನು ಹೇಳಿದಿರ್ತಾರೆ ಶ್ರೀ ಸಿದ್ದು ಯಾಪಲ್ ಪರವಿ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಅನ್ನುವಂಥ ಮಾತು ಕಪ್ಪೇರ ಭಟ್ಟ ಶಾಸನದಲ್ಲಿ ಕನ್ನಡಿಗರ ಒಂದು ಗುಣಗಾನವನ್ನು ಮಾಡುವಂಥ ಒಂದು ದೊಡ್ಡ ಶಾಸನ ಅದು. ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ
ಬಾಧಿಪ್ಪ ಕಲಿಗೆ ಅಂದರೆ ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಕೆಟ್ಟವರು ಅಂತಲ್ಲ, ತೊಂದರೆ ಕೊಡುವವರಿಗೆ ಮಾತ್ರ ನಾವು ತೊಂದರೆ ಕೊಡುವಂಥವರು ವೀರ ಕಲಿಗಳು ಅನ್ನುವಂಥ ಮಾತನ್ನು ಕಪ್ಪೆಯರ ಭಟ್ಟ ಶಾಸನ ಸಾರಿ ಸಾರಿ ಹೇಳ್ತಾ ಇದೆ. ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳ ಗುಣಗಾನವನ್ನು, ಅಂತಹ ಒಂದು ಹೆಮ್ಮೆಯ ನಾಡಿನಲ್ಲಿ ಇಂಥ ಒಂದು 14ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು, ಅದರಲ್ಲಿ ಈ ಒಂದು ಹಿರೇಮನ್ನಾಪುರ ಗ್ರಾಮದಲ್ಲಿ ಅತ್ಯಂತ 2 ದಿನಗಳ ಕಾಲ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶೇಖರಗೌಡ ವಿ ಮಾಲಿ ಪಾಟೀಲರು ಸ್ವಲ್ಪವೂ ಕೂಡ ಬಿಡುವಿಲ್ಲದೆ ಎಲ್ಲ ಗೋಷ್ಠಿಗಳನ್ನು ಯಶಸ್ವಿಯಾಗಿ ಚಾಕಚಕ್ಯತೆಯಿಂದ, ಚಾಣಾಕ್ಷತನದಿಂದ, ಉತ್ಸುಕತೆಯಿಂದ, ಲವಲವಿಕೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡುವಲ್ಲಿ ಅವರು ತಮ್ಮ ಬಹಳಷ್ಟು ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮಾಡುವುದರ ಮುಖಾಂತರ, ಜೊತೆಗೆ ಈ ಒಂದು ಸಮಾರೋಪ ಸಮಾರಂಭದ ಒಂದು ಸರ್ವಾಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಒಂದು ಸಮ್ಮೇಳನದ ಅಧ್ಯಕ್ಷರು ತಮ್ಮ 2 ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಂತರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಳೆಯೊಂದಿಗೆ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಶ್ರೀ ಶೇಖರಗೌಡ ವಿ ಮಾಲಿ ಪಾಟೀಲ್ ಸರ್ ಅವ್ರನ್ನ.